ಏನು ದರ್ಶನ್ಗೆ ಈ ಫೋಟೋಗಳು ರಿಟ್ರೀವ್ ಆಗಿದ್ದೆ ಇಂಟ್ರೆಸ್ಟಿಂಗ್ ವಿಚಾರ. ಸೊ ದರ್ಶನ್ ಫೋಟೋಗಳು ಹೇಗೆ ರಿಟ್ರೀವ್ ಆಯಿತು ಅನ್ನೋದೇ ಇಂಟ್ರೆಸ್ಟಿಂಗ್. ಪ್ರತ್ಯಕ್ಷದರ್ಶಿಯೊಬ್ಬನ ಮೊಬೈಲ್ನಲ್ಲಿದ್ದಂತಹ ಫೋಟೋಗಳು. ಸೊ ಹೈದರಾಬಾದ್ CFSL ಏನಿದೆ ಅಲ್ಲಿ ಈ ರಿಟ್ರೀವ್ ಆಗಿರಲಿಲ್ಲ, ಫೋಟೋಗಳು ಅಲ್ಲಿ ರಿಟ್ರೀವ್ ಆಗಿರಲಿಲ್ಲ ಆರಂಭದಲ್ಲಿ. ಆದರೆ ಬೆಂಗಳೂರು FSLನಲ್ಲಿ ರಿಟ್ರೀವ್ ಸಕ್ಸಸ್ ಆಗಿದೆ. ದರ್ಶನ್ ಜೊತೆ ಹಲವರು ಫೋಟೋ ತೆಗೆಸ್ಕೊಂಡಿದ್ರು. ಶೆಡ್ನಲ್ಲಿ ಪ್ರತ್ಯಕ್ಷದರ್ಶಿಯೊಬ್ಬ ತೆಗೆದಿದ್ದಂಥ ಫೋಟೋ ತನಿಖೆ ವೇಳೆ ಈತನ ಮೊಬೈಲ್ನ ವಶಕ್ಕೆ ಪಡೆಯಲಾಯಿತು. ಆದರೆ ಅದನ್ನು ರಿಟ್ರೀವ್ ಮಾಡಬೇಕು ಅಂತ ಹೋದಾಗ ಹೈದರಾಬಾದ್ನ CFSLನಲ್ಲಿ ಅದು ರಿಟ್ರೀವ್ ಆಗಿರಲಿಲ್ಲ. ಮತ್ತೆ ಬೆಂಗಳೂರಿನ FSL ಒಂದು ಆಫೀಸಿಗೆ ಕಳಿಸಲಾಯಿತು. ಆಗ ಎಲ್ಲ ಮೊಬೈಲ್ಗಳು ಕೂಡ ಹೊರಬಂದಿದೆ. ಮೊದಲು ಮೊಬೈಲ್ ಹೈದರಾಬಾದ್ಗೆ ಕಳಿಸಿದಾಗ ಐಫೋನ್ ಆಗಿರುವಂತಹ ಕಾರಣ ರಿಟ್ರೀವ್ ಆಗಲ್ಲ ಅನ್ನೋದಿತ್ತು. ಸೊ ಆದರೆ ಮತ್ತೊಮ್ಮೆ ಚೆಕ್ ಮಾಡಿದಾಗ ರಿಟ್ರೀವ್ ಆಗಿದೆ ಬೆಂಗಳೂರಿನಲ್ಲಿ. ಸೊ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರದೀಪ್, ಈಗ ದರ್ಶನ್ ಜೊತೆಗಿನ ಈ ಸರ್ಚರು ತೆಗೆದುಕೊಂಡಿರುವಂಥ ಫೋಟೋ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಯಾರು ತಂದು ಡ್ರಾಪ್ ಮಾಡಿದ್ರು, ಇವರೆಲ್ಲ ಅಲ್ಲಿಗೆ ಬಂದಿದ್ರು ಅನ್ನೋದಕ್ಕೆ ಆ ಫೋಟೋ ಸಾಕ್ಷಿ ಆಗುತ್ತೆ. ಜೊತೆಗೆ ದರ್ಶನ್ ಅಲ್ಲೇ ಇದ್ರು ಅನ್ನೋದಕ್ಕೆ. ಆದರೆ ಈ ಫೋಟೋನ ರಿಟ್ರೀವ್ ಮಾಡುವಂಥದ್ದು ಎಷ್ಟು ರೋಚಕವಾಗಿತ್ತು, ಹೇಗಾಯಿತು ಈ ಒಂದು ಪ್ರಾಸೆಸ್ ಅಂತ? ಖಂಡಿತ ಅವಿನಾಶ್, ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಹಲವಾರು ರೋಚಕ ಸಂಗತಿಗಳನ್ನು ಇಲ್ಲಿ ಬಯಲಿಗೆ ಎಳೆದಿದ್ದಾರೆ. ಅದೇ ರೀತಿ ಇಲ್ಲೊಂದು ರೋಚಕ ಸಂಗತಿ ಸಹ ಈಗ ಹೊರಬಂದಿರುವಂಥದ್ದು. ಅಂದರೆ ಯಾವಾಗ ಕೊಲೆ ನಡೀತಿದೆ, ಆ ಕೊಲೆ ನಡೆದ ಸ್ಥಳದಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದ ನಂತರ ದರ್ಶನ್ ಮತ್ತು ಇನ್ನಿತರ ಆರೋಪಿಗಳು ಮತ್ತು ಕೆಲವು ಪ್ರತ್ಯಕ್ಷದರ್ಶಿಗಳು ಆ ಒಂದು ಏನು ಪಟ್ಟಣಗೆರೆ ಶೆಡ್ ಇರುತ್ತೆ ಅಲ್ಲಿ ಇರ್ತಾರೆ. ಈ ಒಂದು ಮಾಹಿತಿಯನ್ನು ಪಡ್ಕೊಂಡಂಥ ಪೊಲೀಸರು ಎಲ್ಲರ ಬಳಿ ಇದ್ದಂತಹ ಆರೋಪಿಗಳು ಸಮೇತ ಪ್ರತ್ಯಕ್ಷದರ್ಶಿಗಳ ಜೊತೆಗೆ ಇನ್ನಿತರ ಕೆಲವರ ಮೊಬೈಲ್ಗಳನ್ನು ಸಹ ವಶಕ್ಕೆ ಪಡೆದುಕೊಂಡಿರ್ತಾರೆ. ಅದರಲ್ಲಿ ಪ್ರತ್ಯಕ್ಷದರ್ಶಿಯೊಬ್ಬನ ಮೊಬೈಲನ್ನು ಸಹ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಆದರೆ ಆ ಮೊಬೈಲನ್ನು ವಶಕ್ಕೆ ಪಡ್ಕೊಂಡು ಜೊತೆಗೆ ಆರೋಪಿಗಳ ಮೊಬೈಲನ್ನು ಸಹ ಹೈದರಾಬಾದ್ನ CFSLಗೆ ಅದನ್ನು ರಿಟ್ರೀವ್ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ. ಆದರೆ ಸುಮಾರು ತಿಂಗಳು ಅಲ್ಲಿ CFSL ಮೊಬೈಲ್ ಇರುತ್ತೆ, ಆ ಪ್ರತ್ಯಕ್ಷದರ್ಶಿಯೊಬ್ಬನ ಮೊಬೈಲು. ಆದರೆ ಅಲ್ಲಿ ಮೊಬೈಲನ್ನು ರಿಟ್ರೀವ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪೊಲೀಸರಿಗೆ CFSLನ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾರೆ. ತದನಂತರ ಆ ಮೊಬೈಲನ್ನು ವಾಪಸ್ ಪಡ್ಕೊಂಡಂತಹ ಇಲ್ಲಿನ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖಾಧಿಕಾರಿಗಳು ಮತ್ತು ಇತರ ಪೊಲೀಸ್ ಅಧಿಕಾರಿಗಳು ಈ ಒಂದು ಈ ಒಂದು ಮಾಹಿತಿಯನ್ನು ಬೆಂಗಳೂರಿನ FSL ಅಧಿಕಾರಿಗಳಿಗೆ ತಿಳಿಸ್ತಾರೆ. ಆಗ FSL ಅಧಿಕಾರಿಗಳು ಅಂದರೆ ಬೆಂಗಳೂರಿನ FSL ಅಧಿಕಾರಿಗಳು ನಮಗೊಮ್ಮೆ ಕೊಡಿ, ನಾವು ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ವಿಚಾರಗಳು ಅವರ FSL ಸಹ ಗೊತ್ತಾಗಿತ್ತು. ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಸಹ ಅವರು ಕಲೆಕ್ಟ್ ಮಾಡಿ ಮತ್ತು ರಿಟ್ರೀವ್ ಮಾಡಿಕೊಡೋದು ಮತ್ತು ಇನ್ನಿತರ ಕೆಲಸಗಳನ್ನು ಮಾಡಿದರು. ಹೀಗಾಗಿ ನಾವೊಂದ್ಸಲ ಟ್ರೈ ಮಾಡ್ತೀವಿ ಕೊಡಿ ಅಂತ ಹೇಳಿದಾಗ ವಾಪಸ್ ಅವ್ರಿಗೆ ಕೊಡ್ತಾರೆ. ಈ ವೇಳೆ FSL ಅಧಿಕಾರಿಗಳು ಈ ಒಂದು ಮೊಬೈಲ್ ಏನಿರುತ್ತೆ ಪ್ರತ್ಯಕ್ಷದರ್ಶಿ ಒಬ್ಬನ ಮೊಬೈಲನ್ನು ರಿಟ್ರೀವ್ ಮಾಡಲಿ ಸಕ್ಸಸ್ ಆಗ್ತಾರೆ. ಆ ಸಕ್ಸಸ್ ಆದಾಗ ಅವನ ಮೊಬೈಲಲ್ಲಿ 1500 ಫೋಟೋಗಳಿರುತ್ತೆ. 1500 ಫೋಟೋಗಳನ್ನು ತದನಂತರ ಇವರು ಈ ಥರ ರಿಟ್ರೀವ್ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ವಾಪಸ್ ಕೊಡ್ತಾರೆ. ಜೊತೆಗೆ ಅಂದರೆ 1500 ಫೋಟೋ ಇದ್ದ ಕಾರಣಕ್ಕಾಗಿ ಆ ಮೊಬೈಲನ್ನು ತನಿಖಾಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರ ಕಸ್ಟಡಿಯಲ್ಲಿ ಇಟ್ಕೊಂಡಿರ್ತಾರೆ. ಈ ವೇಳೆ ಸಿಬ್ಬಂದಿಯೊಬ್ಬರಿಗೆ ಈ ಒಂದು ಮೊಬೈಲಲ್ಲಿದ್ದಂಥ ಫೋಟೋಗಳನ್ನು ಪರಿಶೀಲನೆ ಮಾಡಿ ಏನಾದರೂ ಮಾಹಿತಿ ಸಿಗ್ಬೋದು, ಏನಾದರೂ ಸಾಕ್ಷಿ ಸಿಗ್ಬೋದು ಅಂತ ಹೇಳ್ತಾರೆ. ಈ ವೇಳೆ ಅಲ್ಲಿದ್ದಂಥ ಇಬ್ಬರು ಸಿಬ್ಬಂದಿಗಳು ಅಂದರೆ ಈ ಒಂದು ತನಿಖೆಯ ಭಾಗವಾಗಿದ್ದಂತಹ ಇಬ್ಬರು ಸಿಬ್ಬಂದಿಗಳು ಆ 1500 ಫೋಟೋಗಳನ್ನು ಸಹ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ, ಒಂದೊಂದನ್ನೇ ಸಹ ಚೆಕ್ ಮಾಡ್ತಾರೆ. ಈ ವೇಳೆ ದರ್ಶನ್ A6, A7, A8 ಆರೋಪಿಗಳ ಜೊತೆ ಇದ್ದಂತಹ ಫೋಟೋಗಳು ಅಂದರೆ ದರ್ಶನ್ ಜೊತೆ ಈ ಆರೋಪಿಗಳು ಫೋಟೋವನ್ನು ಫೋರ್ಸ್ ಕೊಟ್ಟಿರ್ತಾರೆ. ಅಂದರೆ ಕಾಮನ್ ಆಗಿ ಅಭಿಮಾನ ಇರೋದ್ರಿಂದ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತಾರೆ. ಯಾವ ಘಟನೆ ಆದ ಜಾಗದಲ್ಲಿ ಈ ಫೋಟೋಗಳು ಇದ್ದ ಕಾರಣಕ್ಕಾಗಿ ಆ ಫೋಟೋ ಎಲ್ಲವನ್ನು ಸಹ ಪೊಲೀಸರು ರಿಟ್ರೀವನ್ನು ಮಾಡ್ಕೊಂಡಿರ್ತಾರೆ. ಆ ಫೋಟೋಗಳನ್ನು ಈಗ ಅಡಿಷನಲ್ ಚಾರ್ಜ್ ಶೀಟಲ್ಲಿ ಸಹ ಅದನ್ನು ಉಲ್ಲೇಖಿಸಿ ಈ ರೀತಿ ಘಟನಾ ಸ್ಥಳದಲ್ಲಿ ದರ್ಶನ್ ಇದ್ರು ಮತ್ತು ಇನ್ನಿತರ 3 ಆರೋಪಿಗಳಿದ್ರು ಅನ್ನೋದಕ್ಕೆ ಇದು ಒಂದು ಪ್ರಮುಖ ಸಾಕ್ಷಿ ಅಂತ ಹೇಳಿ ಈಗ ಚಾರ್ಜ್ ಶೀಟ್ ಅಂದರೆ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಈಗ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಸೊ ಹೀಗಾಗಿ ಈ 3 ಫೋಟೋಗಳು ಏನು ಹೊರಬಂದಿದೆ, ಈ 3 ಫೋಟೋಗಳು ಆರೋಪಿಗಳ ಜೊತೆ ಇರೋದು ಸಹ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಬಲ ತುಂಬಿದೆ ಅಂತ ಹೇಳ್ಬೋದು ಅವಿನಾಶ್. ಧನ್ಯವಾದ ಪ್ರದೀಪ್ ಮಾಹಿತಿಗಾಗಿ. ಇದು ಸದ್ಯಕ್ಕೆ ದರ್ಶನ್ ಫೋಟೋ ಸಂಬಂಧಪಟ್ಟಾಗಿ. ಇನ್ನು ಕೆಲವರೆಲ್ಲ ಈ ಅನುಕುಮಾರ್ ಹಾಗೆ ಈ ದುರ್ಗದಿಂದ ಬಂದಂಥವ್ರು ಬಾಸ್ ಜೊತೆ ಒಂದು ಫೋಟೋ ಸಿಗುತ್ತೆ ಬಾ ಅಂತ ಕರ್ಕೊಂಡು ಬಂದಿದ್ದೆ, ಆ ಒಂದು ನಂಬಿಕೆಯಲ್ಲೇ ಬಂದಂಥವ್ರು ಇವರು. ಸೊ ರವಿ ಇರ್ಬೋದು, ಈ ಚಾಲಕರು ಇವರೆಲ್ಲರೂ ಕೂಡ. ಆದರೆ ಹೋದ್ಮೇಲೆ ಈ ಥರ ಒಂದು ಕೊಲೆ ಆಗುತ್ತೆ ಅಂತ ಕೆಲವೊಂದಷ್ಟು ಮಂದಿಗೆ ಇರಲಿಲ್ಲ. ಹಾಗಾಗಿ ಅವರಿಗೆ ಬೇಲ್ ಕೂಡ ಸಿಕ್ಕಿದೆ. ಆದರೆ ಫೋಟೋದಲ್ಲಿ ದರ್ಶನ್ ಆನ್ ಸ್ಪಾಟ್ನಲ್ಲೇ ಇದ್ರು ಅನ್ನೋದಕ್ಕೆ ಹಿಂದೆ ಇರುವಂಥ ಕಾರ್ ಇರ್ಬೋದು, ಪ್ರತಿಯೊಂದು ಕೂಡ ಈ ತನಿಖೆಯಲ್ಲಿ ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಉಳಿದಂಥವ್ರು ಎಲ್ಲರ ಈ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ವಿಚಾರಣೆ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುವಂಥದ್ದಿದೆ. ಅದರ ಬಗ್ಗೆ ಕೂಡ ಟಿವಿನ ನಿಮಗೆ ಇನ್ಫಾರ್ಮೇಷನ್ ನೀಡ್ತಾ ಹೋಗುತ್ತೆ. ಏನೇನು ಆಗುತ್ತೆ ಇವತ್ತು, ಬೇಲ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ, ರದ್ದು ಮಾಡಲಾಗುತ್ತಾ ಅಂತ.